ಹಾಯ್ ಫ್ರೆಂಡ್, ಈ ಸೊಪ್ಪು ಒಂದೆಲ್ಗ ಸೊಪ್ಪು ಅಂತ. ಇದನ್ನು ಇನ್ನೊಂದು ಹೆಸರು ಬ್ರಾಹ್ಮಿ ಎಲೆ ಅಂತ ಕರೀತಾರೆ. ಇದನ್ನು ತಿಂದರೆ ಮನಸ್ಸಿಗೆ ಮತ್ತು ದೇಹಕ್ಕೆ ಸಖತ್ತು ತಂಪು ಇರುತ್ತೆ. ಮತ್ತು ಮಕ್ಕಳಿಗೆ ಇದನ್ನು ಖಾಲಿ ಹೊಟ್ಟೆಗೆ ನೀವು ಸ್ವಲ್ಪ ಬೆಲ್ಲದ ಪುಡಿ ಜೊತೆ ಇದ್ರ ರಸನ ಕೊಟ್ಟರೆ ಡೈಲಿ ಒಂದು 2 ಸ್ಪೂನು, ಒಂದು 10 ವರ್ಷದ ಮಕ್ಕಳಿಗಾದರೆ ಒಂದೊಂದು ಕಾಲು ಲೋಟದಷ್ಟು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕುಡಿಸ್ತಾ ಬಂದರೆ ಮಕ್ಕಳು ಓದಿದ್ದೆಲ್ಲ ಚೆನ್ನಾಗಿ ನೆನಪಿಗಿರುತ್ತೆ ಫ್ರೆಂಡ್. ಮತ್ತು ಇದನ್ನು ಚಟ್ನಿ ಮಾಡಿ ಆದರೂ ತಿನ್ಬೋದು, ರೊಟ್ಟಿಗೆ ಚಪಾತಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಅನ್ನೋಕ್ಕೆಲ್ಲ. ಮತ್ತು ಸಾಂಬಾರಾದರೂ ಮಾಡ್ಬೋದು. ಒಂದು ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್. ಮಕ್ಳಿಗಂತೂ ತುಂಬಾ ಒಳ್ಳೆಯದು. ಅವು ಓದಿದ್ದೆಲ್ಲ ನೆನಪಿಗಿರಲ್ಲ ಅಂತ ಯಾರ್ಯಾರು ಹೇಳ್ತೀರಾ ಅವ್ರುಗಳು ಇದನ್ನು ಮಾಡಿ ಒಂದು ಸರಿ ನೋಡಿ. ನಾನು 2-3 ಸಲ ಟ್ರೈ ಮಾಡಿ ನೋಡಿದ್ದೀನಿ. ಟೆಸ್ಟ್ ಟೈಮ್ಗಳಲ್ಲೇ ಮಾಡಿದರೆ ಅವು ಓದಿದ್ದು ಆಲ್ಮೋಸ್ಟ್ ಚೆನ್ನಾಗಿ ಮಾರ್ಕ್ಸ್ ತೆಗಿತವೆ, ನೆನಪಿಗಿರುತ್ತೆ. ನೀವು ಒಂದು ಸರಿ ಟ್ರೈ ಮಾಡಿ.